ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರ ಬಳಿಗೆ ಬಂದಂಥ ಶಿವ ವಸಿಷ್ಠರನ್ನು ಕೇಳ್ತಾನೆ, ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಆಗ ವಸಿಷ್ಠರು ದೇವದೇವನ ಸನ್ನಿಧಿಯಲ್ಲಿ ತಮ್ಮ ಅನುನಯದಿಂದ ಸದಾಶಿವನ ಬಳಿ ಈ ರೀತಿಯಲ್ಲಿ ಹರಕೆಯನ್ನು ಮಾಡಿಕೊಳ್ತಾರೆ. ಏನಂದರೆ, ಮಹೇಶ್ವರನೇ, ತ್ರಿಲೋಚನನಾದ ನಿನ್ನ ಮನಸ್ಸಿನಲ್ಲಿ ನೆನಪು ಬರುವಷ್ಟು ಪುಣ್ಯವಂತರಾದವರಿಗೆ, ಅಂದರೆ ಮೂರು ಕಣ್ಣುಳ್ಳ ಶಿವನೇ, ನೀನು ಮಹೇಶ್ವರ, ಲೋಕಗಳನ್ನ ಕಾಯ್ತಕ್ಕಂಥವನು, ಪ್ರತಿಯೊಂದು ಜೀವರಾಶಿಯ ಪಾಲನೆ ಹೊಣೆ ನಿನ್ನದು. ಅಂಥದ್ರಲ್ಲಿ ನಿನ್ನ ನೆನಪಿನಲ್ಲಿ ನಾನು ಒಬ್ಬನಿದ್ದೀನಿ ಅಂತ ಅಂದರೆ ನಾನೆಷ್ಟು ಪುಣ್ಯವಂತ. ಅದರಿಂದ ಯಾವುದು ತಾನೇ ದೊರೆಯದಿರುವುದು? ನಿನ್ನ ನೆನಪಿನಲ್ಲಿ ನಾನು ಇದ್ದೀನಿ ಅಂತ ಅಂದಮೇಲೆ ನನಗಿನ್ನೇನು ತಾನೇ ಸಿಕ್ಕೋದಿಲ್ಲ, ಸರ್ವಸ್ವವೂ ಸಿಗ್ತಾ ಇರ್ತದೆ ನನಗೆ. ಅಂಥವರಿಗೆ ಬರುವ ಭೀತಿಗಳು ತಾನೇ ಎಂಥವು? ಮಹೇಶ್ವರನಾದ ಲೋಕಪಾಲಕನಾದ ನಿನ್ನ ನೆನಪಿನಲ್ಲಿ ನಾನಿದ್ದೀನಿ ಅಂದರೆ ಭೀತಿಗಳು ಎಲ್ಲಿಂದ ನನ್ನ ಹತ್ರಕ್ಕೆ ಬರುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಯಾರು ನಿನ್ನ ನೆನಪಿನಲ್ಲಿ ಒಮ್ಮೆಯಾದರೂ ಸುಳಿಯುವರೋ ಅಂಥವರಿಗೆ ಮತ್ತೆ ಮತ್ತೆ ಪ್ರಣಾಮಗಳನ್ನು ಆಚರಿಸದಿರುವವರು ಈ ಬ್ರಹ್ಮಾಂಡದಲ್ಲಿ ಉಂಟೆ. ಏನು ಹೇಳ್ತಾ ಇದ್ದಾರೆ? ನಿನ್ನ ನೆನಪಿನಲ್ಲಿ ಒಂದು ಸಲ ಯಾರು ಬಂದು ಹೋಗ್ತಾರೋ, ಈಗ ನೀನು ಯಾವುದೋ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಳ್ತೀಯ, ಶಿವನಾದ ನೀನೇ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಳ್ತೀಯ ಅಂತಂದರೆ ಅಂಥ ವ್ಯಕ್ತಿಯನ್ನು ಲೋಕದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ. ಯಾಕಂದರೆ ಅವನು ಅಷ್ಟು ಪುಣ್ಯವಂತನೇ ಆಗಿರ್ತಾನೆ. ಅಂಥವ್ರು ಈ ಬ್ರಹ್ಮಾಂಡದಲ್ಲಿ ಯಾರಾದರೂ ಉಂಟೆ ಅಂಥವ್ರನ್ನ ನೆನೆಸ್ಕೊಳ್ಳದೆ ಇದ್ದವರು. ಆ ರೀತಿಯಲ್ಲಿ ನಾನು ಈ ರೀತಿಯಲ್ಲಿ ಬಾಳ್ತಾ ಇದ್ದೀನಿಯಪ್ಪ ಅಂತ ಹೇಳ್ತಾರೆ. ನಿನ್ನ ಸ್ಮೃತಿ ಪಥದಲ್ಲಿ ಬರುವಷ್ಟು ಪುಣ್ಯ ಮಾಡಿದ ಏಕಾಂತ ಬುದ್ಧಿಯಾದವರು ಎಲ್ಲಿ ನೆಲೆಸಿರುವರೋ ಆ ದೇಶಗಳೇ ಧನ್ಯವು. ಶಿವ ಧ್ಯಾನ ಮಾಡಿಕೊಳ್ಳುವಷ್ಟು ಪುಣ್ಯ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೋ ಆ ಬ್ರಹ್ಮಾಂಡದಲ್ಲಿ ಆ ಜಾಗವೇ ಧನ್ಯವಂತೆ. ಆ ಜನಪದಗಳೇ ಧನ್ಯವು. ಅಂದರೆ ಅವನು ವಾಸ ಮಾಡ್ತಕ್ಕಂಥ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರಲ್ಲ ಆ ಜನಗಳೇ ಧನ್ಯರಂತೆ. ಆ ದಿಕ್ಕುಗಳೇ ಧನ್ಯವು, ಆ ಪರ್ವತಗಳೇ ಧನ್ಯವು. ಒಬ್ಬ ಮಹಾತ್ಮ ಇದ್ದರೆ, ಒಬ್ಬ ಯೋಗಿ ಇದ್ದರೆ ಎಷ್ಟೆಲ್ಲ ಲಾಭ ಇದೆ ನೋಡಿ. ಪ್ರಭುವೇ, ನಿನ್ನ ಘನಚಿತ್ತದಲ್ಲಿ ಒಮ್ಮೆಯಾದರೂ ಯಾರಾದರೂ ನೆನಪು ಬರಬೇಕಾದರೆ ಅದು ಬಹುಕಾಲದಿಂದ ಮಾಡಿದ ಸಂಚಿತ ಪುಣ್ಯದ ಫಲವು. ನಿನ್ನ ಸ್ಮರಣೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಹೋಗ್ತಾನೆ ಅಂದರೆ, ನಿನ್ನ ನೆನಪಿನಲ್ಲಿ ಬಂದು ಹೋಗ್ತಾನೆ ಅಂದರೆ ಅವನು ಬಹುಕಾಲದಲ್ಲಿ ಮಾಡಿದ ಪುಣ್ಯದ ಫಲ ಗಂಟು ಈ ರೀತಿಯಲ್ಲಿ ನಿನ್ನ ಸ್ಮರಣೆಗೆ ತಂದು ಕೊಡ್ತದೆ ಅವನನ್ನು. ಆ ನೆನಪು ಈಗ ಮಾಡುತ್ತಿರುವ ಪುಣ್ಯಕ್ಕೆ ಅಮೃತಧಾರೆಯು, ಮುಂದೆ ಬರುವ ಪುಣ್ಯದ ಬೀಜವು. ಶಿವನ ನೆನಪಿನಲ್ಲಿ ಬಂದರೆ ಈಗ ಮಾಡ್ತಿರ್ತಕ್ಕಂಥ ಪುಣ್ಯಕ್ಕೆ ಅದು ಅಮೃತಧಾರೆ ಮಾಡಿದಂತೆ, ಮುಂದೆ ಬರುವ ಜನ್ಮಕ್ಕೆ ಅದು ಬೀಜದಂತೆ. ಪ್ರಭುವೇ, ನಿನ್ನ ಘನಚಿತ್ತದಲ್ಲಿ ಸ್ಮರಣವು ಬರುವುದು ಎಂದರೆ ಅದು ಜ್ಞಾನಾಮೃತದ ಕಲಶವು. ಧೃತಿ ಎಂಬ ಚಂದ್ರಿಕೆಯನ್ನು ಹರಡುವ ಚಂದ್ರನು ಅಪವರ್ಗ ಅಂದರೆ ಮೋಕ್ಷವೆಂಬ ಮಹಾನಗರದ ಹೆಬ್ಬಾಗಿಲು. ಇದೇನು ಸರ್ವೇ ಸಾಮಾನ್ಯವಾದ ಮಾತೇನಲ್ಲ ಇದು. ನಿನ್ನ ಮನಸ್ಸಿನಲ್ಲಿ ನೀನು ಒಮ್ಮೆ ನೆನೆದೆ ಎಂಬ ಚಿಂತಾಮಣಿಯು ನನಗೆ ದೊರೆತಿರಲು, ಎಲೆ ಭೂತಪತಿಯೇ, ಸರ್ವ ಆಪತ್ತುಗಳನ್ನು ತಲೆಮೆಟ್ಟಿ ತುಳಿದಂತೆಯೇ ಆಯಿತು. ಏನು? ಶಿವ ಒಂದು ಸಲ ನಮ್ಮನ್ನು ನೆನಪು ಮಾಡಿಕೊಂಡ್ರೆ, ಓ ಇಲ್ಲಿ ಇಂಥ ಊರಲ್ಲಿ ಇಂಥ ನನ್ನ ಭಕ್ತರೊಬ್ಬ ಇದ್ದಾನೆ ಅಂತ ಅಂದ್ಕೊಂಡ್ರೆ, ಶಿವ ಅಂದ್ಕೊಂಡ್ರೆ ಒಂದು ಕ್ಷಣ ಮಾತ್ರ ನನಗೆ ಎಲ್ಲ ಆಪತ್ತುಗಳು ಏನಿರ್ತಾವಲ್ಲ ಎಲ್ಲ ಆಪತ್ತುಗಳನ್ನ ಅವುಗಳ ತಲೆ ಮೇಲೆ ಮೆಟ್ಟಿ ತುಳಿದಂತಾಗುತ್ತಂತೆ. ಅಂದರೆ ಆಪತ್ತುಗಳೆಲ್ಲ ನಾಶವಾಗಿಬಿಡ್ತವೆ ಅಂತ. ಹೀಗೆಂದು ಹೇಳಿ ಸುಪ್ರಸನ್ನನಾಗಿರುವ ಭಗವಂತನಾದ ಆ ಮಹಾದೇವನನ್ನು ಮತ್ತೆ ನಮಸ್ಕಾರ ಮಾಡಿ ನಾನು ಒಂದು ವರವನ್ನು ಯಾಚಿಸಿದೆನು, ಅದನ್ನು ಹೇಳುವೆನು ರಾಮ, ಕೇಳು ಅಂತ ಹೇಳಿದ್ರು ವಸಿಷ್ಠರು. ನಾನು ಈ ರೀತಿಯಲ್ಲಿ ಶಿವನಿಗೆ ಎಲ್ಲ ಹೇಳಿದೆ. ಶಿವ, ನೀನು ಕ್ಷೇಮವೇ, ಚೆನ್ನಾಗಿದೆಯಾ ಅಂತ ಕೇಳ್ದೆ ಅಷ್ಟೇ. ಅಷ್ಟಕ್ಕೆ ನಾನು ಈ ರೀತಿಯಲ್ಲಿ ಶಿವನನ್ನು ಕೊಂಡಾಡಿ ಆದಮೇಲೆ ಒಂದು ವರವನ್ನು ಕೇಳಿದೆ. ರಾಮ, ಅದೇನು ಅಂತ ಹೇಳ್ತೀನಿ ಕೇಳು ಅಂತ ಹೇಳಿದ್ರು. ಈಗ ವಸಿಷ್ಠರು ಶಿವನನ್ನು ವರ ಕೇಳ್ತಾರೆ. ಭಗವಂತನೇ, ದೇವದೇವನೇ, ನೀನು ಪ್ರಸನ್ನನಾಗಿರುವೆಯಾಗಿ, ಅಂದರೆ ನೀನು ಶಾಂತನಾಗಿದ್ದೀಯಾ, ಈಗ ನನ್ನ ಮೇಲೆ ಕರುಣೆ ಉಳ್ಳವನಾಗಿದ್ದೀಯಾ. ಆದ್ದರಿಂದ ನನಗೆ ದಿಕ್ಕುಗಳಲ್ಲಿಯೂ ಪೂರ್ಣತೆಯು ಲಭಿಸಿರುವುದು. ಆದರೂ ಎಲೈ ದೇವೇಶ್ವರನೇ, ಒಂದು ವಿಚಾರದಲ್ಲಿ ಸಂದೇಹ ಉಂಟು. ಮಹಾಜ್ಞಾನಿಯಾದ ವಸಿಷ್ಠರಿಗೂ ಕೂಡ ಒಂದು ಸಂದೇಹ ಇತ್ತಂತೆ. ಅದರಲ್ಲಿ ನಿರ್ಣಯವೇನು ಎಂಬುದನ್ನು ಅನುಗ್ರಹಿಸು. ಇದನ್ನು ನೀನು ಡಿಸೈಡ್ ಮಾಡಿ ಹೇಳು, ಇದರ ನಿರ್ಣಯವನ್ನು ಹೇಳು. ಯಾಕಂದರೆ ನನಗಿನ್ನೂ ಅನುಮಾನ ಬಗೆಹರಿದಿಲ್ಲ, ಅದು ಸಂದೇಹ ಇದೆ. ಪ್ರಭುವೇ, ನಾನು ಹೀಗೆ ಹೇಳಿದನೆಂದು ಕೋಪಗೊಳ್ಳದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಪ್ರಸನ್ನನಾಗಿ
ನನಗೆ ಅನುಗ್ರಹವಾಗಲೆಂದು ಅಪ್ಪಣೆ ಕೊಡಿಸು. ನೀನು ಕೋಪ ಮಾಡ್ಕೋಬೇಡ, ನನ್ನ ಮೇಲೆ ಪ್ರಸನ್ನನಾಗಿ ಮತ್ತು ಆಯಾಸ ಮಾಡ್ಕೊಳ್ಳದೆ ನನಗೆ ಅನುಗ್ರಹವಾಗಲಿ ಅಂತ ನನಗೆ ಅಪ್ಪಣೆ ಕೊಡಿಸು, ಇದಕ್ಕೆ ಉತ್ತರ ಹೇಳು ಅಂತೇಳಿ ಹೇಳ್ತಾರೆ. ನಾವು ಮಾಡುವ ದೇವತಾರ್ಚನದ ವಿಧಾನವು ಹೇಗೆ ಮಾಡಿದರೆ ಆ ದೇವತಾರ್ಚನವು ಸರ್ವ ಪಾಪಗಳನ್ನು ನಿವಾರಣೆ ಮಾಡುವುದು, ಆಚರಿಸಿದರೆ ಆ ಅರ್ಚನವು ಸರ್ವ ಕಲ್ಯಾಣಗಳನ್ನು ಬೆಳೆಸುವುದು, ಅದನ್ನು ಎಲೈ ಪ್ರಭುವೆ ಕೃಪೆ ಮಾಡಿ ಅಪ್ಪಣೆ ಕೊಡಿಸು. ಏನು ಕೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾಡುವ ದೇವತಾರ್ಚನದ ವಿಧಾನವು ಹೇಗಿರಬೇಕು, ದೇವತಾರ್ಚನ ಹೇಗಿರಬೇಕು ಕೇಳಿಸ್ಕೊಳ್ಳಿ ಚೆನ್ನಾಗಿ. ಪೂಜೆ ಮಾಡೋ ವಿಧಾನವನ್ನು ವಸಿಷ್ಠರು ಶಿವನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ನಾವು ಮಾಡುವ ದೇವತಾರ್ಚನದ ವಿಧಾನವು ಹೇಗಿರಬೇಕು, ಹೇಗೆ ಮಾಡಿದರೆ ದೇವತಾರ್ಚನವು ಸರ್ವ ಪಾಪಗಳನ್ನು ನಿವಾರಣೆ ಮಾಡುವುದು, ಯಾವ ರೀತಿಯ ಪೂಜೆಯನ್ನು ಮಾಡಿದ್ರೆ ನಮಗೆ ಸರ್ವ ಪಾಪಗಳು ನಿವಾರಣೆಯಾಗುತ್ತವೆ, ಆಚರಿಸಿದರೆ ಆ ಅರ್ಚನವು ಸರ್ವ ಕಲ್ಯಾಣಗಳನ್ನು ಬೆಳೆಸುವುದು, ಪಾಪಗಳು ನಾಶವಾಗಿ ಸರ್ವ ಕಲ್ಯಾಣಗಳು ಅಂದರೆ ಸಮಸ್ತ ಒಳ್ಳೆಯದೆಲ್ಲ ನಮಗೆ ಆಗಬೇಕು, ಈ ರೀತಿಯಲ್ಲಿ ಆಗುವಂಥದ್ದು ಯಾವುದು, ಅದನ್ನು ಎಲೈ ಪ್ರಭುವೇ ಕೃಪೆ ಮಾಡಿ ಅಪ್ಪಣೆ ಕೊಡಿಸು ಎಂದು ಹೇಳುವುದರಿಂದ ಇಲ್ಲಿ ಪೂರ್ಣಮೇ ಸಕಲಾ ದಿಶಾ ಅಂತ ಒಂದು ಹೇಳಿದ್ರು. ಅಂದರೆ ಎಲ್ಲ ದಿಕ್ಕುಗಳಲ್ಲಿಯೂ ಪೂರ್ಣವಾಗಿ ಇರ್ತಕ್ಕಂಥ ಎಲ್ಲ ಒಳ್ಳೆಯದು ನನಗಾಗುತ್ತೆ ಅಂತ ಹೇಳಿದ್ರಲ್ಲ ಇವರು, ದಿಕ್ಕುಗಳಲ್ಲಿ ಪೂರ್ಣತೆ ತುಂಬಿದೆ ನನಗೆ ಅಂತ ವಸಿಷ್ಠರು. ಅದಕ್ಕೆ ಅರ್ಥ ಏನು ಅಂದರೆ, ವಸಿಷ್ಠನಿಗೆ ವಿಷಯ ಭೋಗ ಅಭಿಲಾಷೆಯು ಶೂನ್ಯವಾಗಿದೆ ಎಂದು ಅರ್ಥವಾಗುವುದು. ಅಂದರೆ ಅವರು ಜ್ಞಾನಿಗಳು, ಅವರು ಪೂರ್ಣ ಜ್ಞಾನಿಗಳು. ಅದು ಸರ್ವ ಪಾಪ ಕ್ಷಯಕರಂ ಸರ್ವ ಕಲ್ಯಾಣವರ್ಧನಂ ಎಂಬ ಎರಡು ವಿಶೇಷಣಗಳಿಂದ ಸರ್ವ ಅನರ್ಥ ನಿವೃತ್ತಿಯನ್ನು ಒಳಗೊಂಡ ನಿರತಿಶಯಾನಂದ ರೂಪ ಮೋಕ್ಷ ಸಾಧನ ವಿಷಯದಲ್ಲಿ ಈ ಪ್ರಶ್ನವು ಎಂದು ಸರ್ವಜ್ಞನು ಪರಮ ಕಾರುಣಿಕನೂ ಆದ ಈಶ್ವರನು ನಿಶ್ಚಯಿಸಿಕೊಂಡು ಸರ್ವ ರೀತಿಯಿಂದಲೂ ಪ್ರಸನ್ನನಾಗಿರುವ ಆತನಿಗೆ ಪರಮ ಪುರುಷಾರ್ಥ ಸಾಧನವಾದ ತತ್ವಜ್ಞಾನವನ್ನೇ ಪರಮ ರಹಸ್ಯವಾದ ಸರ್ವ ದೇವಾರ್ಚನ ರೂಪವಾಗಿ ಉಪದೇಶಿಸುವನು. ಈ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಮಾತಿಗೆ ಇಲ್ಲಿ ಶಿವನು ಈ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠನಾದ ವಸಿಷ್ಠನೇ, ಈಶ್ವರ ಏನು ಹೇಳ್ತಾ ಇದ್ದಾನೆ, ಬ್ರಹ್ಮವೇತ್ತರಲ್ಲಿ ಜ್ಞಾನಿಗಳಲ್ಲಿ ಬ್ರಹ್ಮಜ್ಞಾನವನ್ನು ತಿಳಿದಂಥವರಲ್ಲಿ ಶ್ರೇಷ್ಠನಾದ ವಸಿಷ್ಠನೇ, ದೇವತಾರ್ಚನವನ್ನು ಕುರಿತು ಹೇಳುವೆನು ಕೇಳು. ಅದಕ್ಕಿಂತ ಉತ್ತಮವಾದ ಮೋಕ್ಷೋಪಾಯವು ಮತ್ತೊಂದಿಲ್ಲ. ನಾನೀಗೇನು ಹೇಳ್ತಾ ಇದ್ದೀನಲ್ಲ, ನಿಜವಾದ ಪೂಜೆಯನ್ನು ಹೇಳ್ತಾ ಇದ್ದೀನಿ ಕೇಳು. ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ಯಾವ ಪೂಜೆನೂ ಇಲ್ಲ, ಅದಕ್ಕಿಂತ ಉತ್ತಮವಾದ ಮೋಕ್ಷೋಪಾಯವು ಮತ್ತೊಂದಿಲ್ಲ. ನಾನು ಹೇಳುವಂತೆ ದೇವತಾರ್ಚನವನ್ನು ಒಮ್ಮೆ ಮಾಡಿದರೆ ಸಾಕು, ಮೋಕ್ಷವು ಲಭಿಸುವುದು ಅಂತ ಹೇಳ್ತಾ ಇದ್ದಾರೆ ಗುರುಗಳಲ್ಲಿ. ಮೋಕ್ಷದ ಉಪಾಯವನ್ನು ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಕೂಲಂಕುಷವಾಗಿ ಪೂಜೆಯ ವಿವರಣೆಯನ್ನು ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.